ಕೊಡಿ. ಅದಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಯಾವಾಗ ಇವರು ಸರ್ಕಾರಿ ಕೆಲಸ ಮಾಡ್ತಿದ್ರೋ ಕಂಪ್ಲೇಂಟ್ ಹೋಗಿದೆ ಇದೇ ಚಂದ್ರು ಲಮಾಣಿ ಮೇಲೆ. ಲಂಚ ಅನ್ನೋದು ಇವರ ರಕ್ತಗತವಾಗಿದೆ, ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಬಿಜೆಪಿ ಅವರಿಗೆ. ಜನರು ಮುಂದೆ ಕ್ಯಾಮ್ರಾ ಮುಂದೆ ಸಾಚಗಳ ತರ ವರ್ತಿಸ್ತಾರೆ. ಆಮೇಲೆ ಇದು ಲಂಚದ ವಿಷಯದಲ್ಲಿ, ಕರಪ್ಷನ್ ವಿಷಯದಲ್ಲಿ ಪ್ರಪಂಚದಲ್ಲಿ ಯಾರು PhD ತಗೊಂಡಿದ್ರೆ, ಲೀಗಲೈಸ್ ಮಾಡಿದ್ರೆ ಬಿಜೆಪಿ ಪಕ್ಷ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಕೋಟ್ಯಾಂತರ ರೂಪಾಯಿ ತಗೊಂಡು ಲಂಚದ ಬಗ್ಗೆ ಲಂಚದ ಬಗ್ಗೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಲಂಚವನ್ನು ತಗೊಂಡು ಲಂಚದ ಮೂಲಕ ಲೀಗಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಹೆಂಗೆ ಅಂದ್ರೆ ಲಂಚದ ವಿಚಾರದಲ್ಲಿ ಬಿಜೆಪಿ ಅವರು PhD ಮಾಡಿದ್ದಾರೆ ಅಂತ ಹೇಳಿ 3-4 ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟೇ ಬೇರೆ ಇತ್ತು. ಪ್ಲೇ ಮಾಡ್ಬಿಡಿ. ಸತೀಶ್ ಜಾರಕಿಹೊಳಿ ಅವರು ಸಚಿವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ ಅದನ್ನ. ಅದಿದ್ದೇ ಇರ್ತದೆ, ಹಿಂದೂ ಇದೆ ಇವತ್ತು, ಅದಿದ್ದೇ ಇರ್ತದೆ, ಹಿಂದೂ ಇದೆ ಇವತ್ತು ಇರ್ತದೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನು ಮಾಡ್ಲಿಕ್ಕಾಗಲ್ಲ ನೋಡಿ ಸರ್. ಅಂದ್ರೆ ಬಿಜೆಪಿ ಮಾತ್ರ ಅಲ್ಲ, ನಮ್ಮ ಪಕ್ಷದಲ್ಲೂ ಇದೆ, ನಮ್ಮ ಪಕ್ಷ ಸರ್ಕಾರ ಇದ್ದಾಗಲೂ ಇದೆ ಅಂತ ಹೇಳಿಲ್ಲ ಅವರು. ಅವ್ರು ಹೇಳಿದ್ದೇನಿತ್ತು, ಮಂತ್ರಿ ಯಾವ್ದೋ ಒಂದು ಕಾಂಟ್ರಾಕ್ಟ್ ಹೇಳಿದ್ದಾರೆ. ಇವಾಗ ಮಂತ್ರಿ ಅವರು ಯಾರೋ ಕಾಂಟ್ರಾಕ್ಟರ್ ದುಡ್ಡು ತಗೊಂಡೋಗಿ ಕೊಡ್ಬೇಕಾದ್ರೆ, ಸ್ವಾಮಿ ನಮ್ಗೆ ಹಿಂಗ್ ಹರಾಜ್ ಮಾಡ್ತಿದ್ದಾರೆ, ಲೋಕಾಯುಕ್ತವ್ರು ನನ್ನ ಜೊತೆ ಬನ್ನಿ ಅಂತ ಕಾಂಟ್ರಾಕ್ಟರ್ ಕರ್ಕೊಂಡು ಹೋಗಿದ್ದಾನೆ. ಅವನೇನ್ ಸಗಣಿ ತಿಂತಿದ್ದ ಇದೆ ಬಿಜೆಪಿ ಮೇಲೆ, ಬೇಡ ತಗೊಂಡೋಗ ನಿನ್ ಕಾಸು ಅಂತ ದುಡ್ಡು ಬೇಕಾಗಿತ್ತು. ಗುತ್ತಿಗೆದಾರರು ನಿಮ್ಮ ಸರ್ಕಾರ ಕಾಂಟ್ರಾಕ್ಟ್ ನಾನು ಹೇಳ್ಬಿಡ್ತೀನಿ, ನಾನು ಕಾಂಟ್ರಾಕ್ಟ್ ತಗೊಂಡೋಗಬೇಕಾಗಿತ್ತು. ಅವನು ದುಡ್ಡಿಗೆ ದರ್ದಿತ್ತು, ದುಡ್ಡಿಗೆ ಅವನಿಗೆ ಹಪಪಿಸ್ತಿದ್ದ. ಹಾಗಾಗಿ ದುಡ್ಡು ಇಸ್ಕೊಂಡ. ಇನ್ನೂ ಬ್ಯಾಲೆನ್ಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸೊಂಟ ಮುರಿತೀನಿ, ನಿನ್ನ ನಡ ಮುರಿತೀನಿ, ನೀನ್ ಊರ್ ಖಾಲಿ ಮಾಡಿಸ್ತೀನಿ. ಇದು ಬಿಜೆಪಿಯ ಪ್ರವೃತ್ತಿ. ಹಿಂದುತ್ವ ರಾಜಕೀಯ ಪಕ್ಷಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಂಟ್ರಾಕ್ಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ತವೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಹಾರ್ಡ್ ಟ್ರೂತ್ ಸರ್. ಅದು ಅಪ್ಪಟ ಸತ್ಯ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಬಿಜೆಪಿ, ಕಾಂಗ್ರೆಸ್, JDS ಅಂತಲ್ಲ, ಎಲ್ಲಾ ಟೈಮಲ್ಲೂ ಇದ್ದೇ ಇರುತ್ತೆ ಈ ವ್ಯವಸ್ಥೆ. ಭಾಗ ಕರಪ್ಷನ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಡಿಫೆಂಡ್ ಮಾಡ್ಕೊಳ್ತಾರೆ. ಅನೇಕ ವರ್ಷಗಳ ಹಿಂದೆ JDS ನ ಕುಮಾರಸ್ವಾಮಿ ಅವರು ಇದೇ ಮಾತನಾಡಿದ್ದು, ಸಾರ್ವಜನಿಕ ಹೇಳಿದ್ರು, ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣ ಮಾಡಕ್ ಆಗೋದಿಲ್ಲ ಅಂತೇಳಿ, ಭ್ರಷ್ಟಾಚಾರ ಇಲ್ಲದೆ ಚುನಾವಣೆ ನಡ್ಸಕ್ ಆಗೋದಿಲ್ಲ ಅಂತೇಳಿ. ವಿಚ್ ಇಸ್ ಅ ಫ್ಯಾಕ್ಟ್. ಯಾಕೆ ಏನಾಗಿದೆ ಇಲ್ಲಿ, ನಾವು ಎಲ್ಲಿವರೆಗೂ ನಾವು ಸಮಸ್ಯೆಯನ್ನು ಒಪ್ಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಪರಿಹಾರವನ್ನು ಹುಡುಕಕ್ಕಾಗ ಸಾಧ್ಯ ಇಲ್ಲ. ನಾವು ಮೊದಲು ರೋಗ ಇದೆ ಅಂತ ಒಪ್ಕೋಬೇಕು, ಆಮೇಲೆ ಔಷಧಿ. ಈಗೇನಾಗಿದೆ, ಈಗಿನ ಡಿಬೇಟನ್ನು ನೋಡು, ಹೊರಗೆ ಆಚೆ ಒಬ್ಬ ನೋಡುಗನಿಗೆ ಹೇಗೆ ಕಾಣುತ್ತೆ ಅಂದರೆ, ಇಂಗ್ಲೀಷ್ ಒಂದು ನುಡಿ ಇದೆ, ಪಾಟ್ ಕಾಲಿಂಗ್ ಕೆಟಲ್ ಬ್ಲ್ಯಾಕ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ಇಜ್ಜಲು ಮಸಿಗೆ ಬುದ್ಧಿ ಹೇಳಿದಂಗೆ ಹಂಗಾಗಿದೆ ಈಗ. ಸೊ ದ ಕ್ರೆಡಿಬಿಲಿಟಿ ಇಸ್ ಲಾಸ್ಟ್. ಕ್ರೆಡಿಬಿಲಿಟಿ ಯಾವಾಗ ಬರ್ತದೆ, ಹೌದು ಎಲ್ಲ ಕಡೆ ಇದೆ, ಇದೊಂದು ರೋಗ ಇದೆ, ಇದಕ್ಕೆ ಹೇಗೆ ಕಡಿವಾಣ ಹಾಕಬೇಕು ಅಂತ ಹುಡುಕಾಡಬೇಕಾಗ್ತದೆ. ಈಗ ಬಿಟ್ಟು ನೀವು ಮಾಡಿಲ್ವಾ, ನಾವು ಮಾಡಿಲ್ವಾ. ಈಗ ನೋಡಿ, ಸರ್ವಸಂಘ ಪರಿತ್ಯಾಗಿ ಯಾರು ಇಲ್ಲ ಅಂತ ಹೇಳಿದೆ. ಸರ್ವಸಂಘ ಪರಿತ್ಯಾಗಿ ಶಬ್ದ ಅರ್ಥನೇ ಬೇಕಲ್ವಾ. ಅವ್ರು ಏನು ಸಂಸ್ಥೆ ಮಾಡಲಿ ಮತ್ತೆ ಅದು ಬೇರೆ ವಿಚಾರ. ಸರ್ವಸಂಘ ಪರಿತ್ಯಾಗಿ ಯಾರಿದ್ದಾರೆ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಬಟ್ ಎನಿವೇಸ್, ನಾನೇನು ಹೇಳ್ತಾ ಇರೋದು, ಈ ರೀತಿ ಒಂದು ಡಿಸ್ಕೋರ್ಸ್ ಬದಲಾಗಬೇಕಂದ್ರೆ, ಆ ಡಿಸ್ಕೋರ್ಸ್ ಬದಲಾಗೋಕ್ಕಿಂತ ಮುಂಚೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಕ್ಸೆಪ್ಟ್ ದ ಪ್ರಾಬ್ಲಮ್. ಸಮಸ್ಯೆ ಅರ್ಥ ಮಾಡ್ಕೋಬೇಕು, ಸಮಸ್ಯೆ ಸ್ವೀಕಾರ ಮಾಡ್ಕೋಬೇಕು. ಈಗೇನಾಗುತ್ತೆ, ಸಮಸ್ಯೆ ನೀವು ಸ್ವೀಕಾರ ಮಾಡೋದಿಲ್ಲ, ಆ ಪರಿಸ್ಥಿತಿ ಏನಾಗುತ್ತೆ, ಯಾರು ಆರೋಪ ಮಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ, ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರನ್ನ ಅಟ್ಯಾಕ್ ಮಾಡಿ, ಎಲ್ಲ ನೀವು ಸರ್ಕ ಖಾಲಿ ಆಯ್ತಾ, ಜಾತಿ ತಗೊಂಡ್ಬನ್ನಿ, ನಾನು ಬಂಜಾರ, ನಾನು ಕುರುಬ, ನಾನು ಇತ್ತ, ಹಾಗೆ ಈಗ ತಗೊಂಡ್ಬನ್ನಿ, ಇದು ಸರ್ಕ ಖಾಲಿ ಆಯ್ತಾ, ಹಿಂದೂ ಮುಸ್ಲಿಂ ತಗೊಂಡ್ಬನ್ನಿ ಅಷ್ಟೇ. ಏನಾಗಿದೆ ಇಲ್ಲಿ, ಪೀಪಲ್ ಡು ನಾಟ್ ವಾಂಟ್ ಟು ಅಡ್ರೆಸ್ ದ ಪ್ರಾಬ್ಲಮ್. ದ ಎಲಿಫೆಂಟ್ ಇನ್ ದ ರೂಮ್ ಈಸ್ ಕರಪ್ಷನ್, ಗ್ರೋಯಿಂಗ್ ಕರಪ್ಷನ್. ಕರಪ್ಷನ್ ಒಂದು ಕಾಲದಲ್ಲಿ ಓಕೆ ಅನ್ನೋ ಮಟ್ಟದಲ್ಲಿ ಇತ್ತು, ಟಾಲರೇಬಲ್ ಇತ್ತು. ಈಗ ದುಡ್ಡಿಗಾಗಿ ಅಧಿಕಾರ, ಅಧಿಕಾರಕ್ಕಾಗಿ ದುಡ್ಡು, ದುಡ್ಡಿಗಾಗಿ ಅಧಿಕಾರ, ಅಧಿಕಾರಕ್ಕೆ ದುಡ್ಡು. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಇದು ಕೊನೆಗೆ ಅಫೆಕ್ಟ್ ಆಗೋದು ನಮ್ಮ ಚುನಾವಣಾ ಪ್ರಕ್ರಿಯೆ ಮೇಲೆ ಕೂಡ ನಿಜ. ಬಟ್ ವಿರೋಧ ಪಕ್ಷವಾದ ಬಿಜೆಪಿ ಕೈಯಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಆಯ್ತು ಚಂದ್ರಶೇಖರ್ ಅವರೇ. ಇದು ಒಂಥರ ಬೂಮ್ರಾಂಗ್ ಆಗೋಯ್ತು ಅಂತ.
ಕಮಿಷನ್ ವಿಚಾರ, ಲಂಚದ ವಿಚಾರ, ಭ್ರಷ್ಟಾಚಾರದ ವಿಚಾರ ಎಲ್ಲ ಇಲಾಖೆಗಳ ಪಟ್ಟಿ ಮಾಡಿಕೊಂಡು ಪ್ರತಿನಿತ್ಯ ಟ್ವೀಟ್ಗಳು, ಪ್ರತಿನಿತ್ಯ ಪ್ರತಿಭಟನೆಗಳು ವಿಧಾನಸೌಧದ ಒಳಗೂ ಹೊರಗೂ ಮಾಡಿದ ನಿಮ್ಮ ಪಕ್ಷಕ್ಕೆ ಈಗ ಮಾತೆತ್ತಿದ್ರೆ ಇದೊಂದು ಕೇಸ್ ತೋರಿಸ್ತಾರೆ. ಕೇವಲ 5 ಲಕ್ಷಕ್ಕೋಸ್ಕರ ನಿಮ್ಮ ಕೈಯಲ್ಲಿದ್ದ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಾಗೆ, ನಿಮ್ಮ ಕೈಯಲ್ಲಿದ್ದ ಪ್ರಬಲವಾದ ಅಸ್ತ್ರವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಬಿಜೆಪಿಗೆ. ಯಾವತ್ತೂ ಆ ಥರ ಪರಿಸ್ಥಿತಿ ಬರೋದೇ ಇಲ್ಲ. ನಾನು ಫಸ್ಟ್ ಓಪನಿಂಗ್ ಕಾಮೆಂಟಲ್ಲಿ ಹೇಳಿದೆ, ಕರಪ್ಷನ್ ವಿಚಾರದಲ್ಲಿ ನಮ್ಮದು 0 ಟಾಲರೆನ್ಸು. ಮತ್ತು ಇವತ್ತು ಆ ಕ್ಲಾರಿಫಿಕೇಶನ್ ಕೂಡ ಕೊಟ್ಬಿಡ್ತೀನಿ. ವಿಜಯೇಂದ್ರ ಅವರು ಮಾತಾಡ್ತಾ ಮೊದಲು ಅವರು ಏನು ಪ್ರೆಸ್ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ದು, ಅವರು ಮತ್ತು ವಿರೋಧ ಪಕ್ಷದ ನಾಯಕರು ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ರೀತಿ ತಗೊತಾ ಇದ್ದೀವಿ ಅಂತಕ್ಕಂಥದ್ದು. ಆ ವಿಚಾರ ಹೇಳಬೇಕಾದ್ರೆ ಒಬ್ಬ ಪತ್ರಕರ್ತರು ಕೇಳಿದ್ರು, ಲಮಾಣಿಯವ್ರ ವಿಚಾರ ಕೇಳಿದಾಗ ಅವರ ವಿಚಾರವನ್ನು ಮಾತಾಡೋದಕ್ಕೆ ಮುಂಚೆ ಯಾವಾಗ ಮೊನ್ನೆ ಸೋರೆಕೊಂಡ ಕುಪ್ಪದೊಳಗಡೆಗೆ ಏನು ಬಂಜಾರ ಸಮುದಾಯದ ಯುವಕರು ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದ ಓಡೋಗಿ ಅವ್ರ ಮೇಲೆ FIR ಫೈಲ್ ಮಾಡ್ತಕ್ಕಂಥ ಕೆಲಸಗಳಾಗುತ್ತೆ. ಅವರಿಗೆ ನೋಡಿ ಬಂಜಾರ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ 2023-24 ಸ್ವಲ್ಪ ಹಣ ಕೊಟ್ಟಿದ್ಬಿಟ್ರೆ ₹1 ಹಣ ಕೊಟ್ಟಿಲ್ಲ ಬಂಜಾರ ಸಮುದಾಯಕ್ಕೆ. ಈ ವರ್ಷ 398 ಕೋಟಿ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಾರೆ. ಆ ಇಡೀ ತಾಂಡ ಅಭಿವೃದ್ಧಿ ನಿಗಮಕ್ಕೆ ₹1 ಕೊಟ್ಟಿಲ್ಲ. ತಾಂಡ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿದ್ದು 2009 ಯಡಿಯೂರಪ್ಪನವರು ₹492 ಕೋಟಿ ಅದಕ್ಕೋಸ್ಕರ ಮೀಸಲಿಟ್ರು. ಅದಾದ್ಮೇಲೆ ಕಳೆದ ವರ್ಷ ಅದೇ 2019 50,000 ಏನು ಲಂಬಾಡಿ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ರು. ಆ ರೀತಿ ಎಲ್ಲವೂ ಆ ಸಮುದಾಯಕ್ಕೆ ಮಾಡ್ತಾ ಇದ್ರೆ ಇವತ್ತು ಆ ಸಮುದಾಯದ ಒಬ್ಬ ಮಂತ್ರಿ ಇಲ್ಲ. ನಮ್ಮಲ್ಲಿ ಪ್ರಭು ಚವ್ಹಾಣ್ ಇದ್ರು, ಯಡಿಯೂರಪ್ಪನವರಿದ್ದಾಗ ರೇವು ಬೆಳಮಗಿ ಅವರಿದ್ರು. ಇವತ್ತು ಯಾರಿದ್ದಾರೆ? ಒಬ್ಬ ಆ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅಂದ್ರೆ, ಒಂದು ಮೀಸಲಾತಿ ಒಳಗಡೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಪ್ರತಿಭಟನೆಗಳಾಗ್ತದೆ. ಒಬ್ಬ ಮಿನಿಸ್ಟರ್ನು ಕೊಡೋದಿಲ್ಲ. ಅದೇ ರೀತಿ ಆ ಸಮುದಾಯದ ಹುಡುಗರು ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಕೇಳಿದ್ರೆ ಅದ್ರ ಮೇಲೆ FIR ಹಾಕೋರು. ಆ ವಿಷಯವನ್ನು ಪ್ರಸ್ತಾಪ ಮಾಡಿ ನಂತರ ಲಮಾಣಿಯವರ ವಿಚಾರಕ್ಕೆ ಬಂದು, ಲಮಾಣಿಯವರ ವಿಚಾರ ಕೋರ್ಟಲ್ಲಿ ಇದೆ. ಆ ಕೋರ್ಟ್ ಅದನ್ನ ನ್ಯಾಯ ಅದ್ರ ಪಾಡಿಗೆ ಇದನ್ನು ತಗೊಳುತ್ತೆ. ನಾವು ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲಿಟಿಕಲ್ ನಿಮ್ಮ ಕೈಯಲ್ಲಿದ್ದ ರಾಜಕೀಯ ಪ್ರಬಲ ಅಸ್ತ್ರವನ್ನ ಕಳ್ಕೊಂಡ್ಬಿಟ್ರಿ. ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೇಳಂಗಿಲ್ಲ ಭ್ರಷ್ಟಾಚಾರ. ತೋರಿಸ್ತಾರೆ ಚಂದ್ರು ಲಮಾಣಿಯವರನ್ನ 5 ಲಕ್ಷ. ಒಂದ್ ಸೆಕೆಂಡ್, 5 ಲಕ್ಷ. ನೀವು ಕೋಟಿ ಅಂತಿದ್ರಿ, 5 ಲಕ್ಷ. ನಾನು ಹೇಳಿದೆ, ಅದಕ್ಕೇನೆ ಯಾರಾದ್ರೂ ಈ ವಿಚಾರದಲ್ಲಿ ನನ್ನ ಕಾಂಗ್ರೆಸ್ ಸ್ನೇಹಿತರು ಬಹಳ ಉಲ್ಲೇಖ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ ಬರಬೇಕು ಅಂತೇಳಿ. ಅವ್ರು 3 ವಿಚಾರ ಪ್ರಸ್ತಾಪ ಮಾಡಿದ್ರು. RTGS ಅಲ್ಲಿ ದುಡ್ಡಿಸ್ಕೊಂಡವ್ರು ಅಂತ ಯಡಿಯೂರಪ್ಪನವರು ವಿಚಾರ ಮಾಡಿದ್ರು. RTGS ದುಡ್ಡಿಸ್ಕೊಂಡಿದ್ದಂತ ನೀವು ಕೇಸ್ ಹಾಕಿದ್ರಲ್ಲ 2016 CBI ಕೋರ್ಟ್ ಅವರನ್ನ ನಿರ್ದೋಷಿ ಅಂತೇಳಿ ಬಿಡುಗಡೆ ಮಾಡಿದೆ. CBI ಕೋರ್ಟ್ ಮೊದಲನೇದು. ಎರಡನೇದು ಸಂಪಂಗಿ ಅವರು ವಿಚಾರ ಎತ್ತದು. ಸಂಪಂಗಿ ಅವರು ಅವ್ರ ಮೇಲೆ ಆಕ್ಷನ್ ತಗೊಂಡದು. ಇವತ್ತವರೆಗೂ ಟಿಕೆಟ್ ಕೊಟ್ಟಿಲ್ಲ. ಮೂರನೇದು ಮಾನಾಡ ವಿರೂಪಾಕ್ಷಪ್ಪ ಇಮಿಡಿಯೇಟ್ ಆಗಿ ಆಚೆ ಕಡೆ ಕಳಿಸಿದ್ವಿ. ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಸರ್ ಬಹಳ ಸೆನ್ಸಿಬಲ್ ಆಗಿ ಮಾತನಾಡ್ಬಿಟ್ರು. ಕೋರ್ಟಲ್ ಇದೆ, ನೋಡ್ಕೊಳ್ತಾರೆ. ಮಾತನಾಡಬೇಕಾಗಿರೋದು ಬಿಜೆಪಿ ಅವರು, ನಾವು ಮಾತಾಡಲ್ಲ. ವೆರಿ ಸೆನ್ಸಿಬಲ್. ನಿಮ್ಮೊಬ್ರದೇ ವಾಯ್ಸ್ ಇದೆ ಸರ್. ನಿಮ್ಮೊಬ್ರದೇ ವಾಯ್ಸ್ ಇದೆ. ಏನಾಗಿದೆ ಅಮ್ಮ ಇವತ್ತು? ಸ್ವಲ್ಪ ತಾಳ್ರಪ್ಪ. ನಿಮ್ಮೊಬ್ರದೇ ವಾಯ್ಸ್ ಇದೆ ಸರ್. ಅಮ್ಮ ಈಗೇನಾಗಿದೆ? ಸ್ವಲ್ಪ ತಾಳ್ರಪ್ಪ, ವಾಯ್ಸ್ ಹೋಗ್ತಿಲ್ಲ. ಬರೀ ಒಂದ್ ನಿಮಿಷ ಕಶ್ಯಪ್ ಈಗ ಕಶ್ಯಪ್ ಒಂದು ಪ್ರಶ್ನೆಗೆ ಉತ್ತರ ದಯವಿಟ್ಟು ನಿಮ್ಮಿಂದ ನಾನು ಅಪೇಕ್ಷೆ ಪಡ್ತೇನೆ. ಅಲ್ಲ ಈಗ ಕಶ್ಯಪ್ ತಾಳ್ರಿ, ಪ್ರವೋಕ್ ಮಾಡ್ಬೇಡಿ, ಒಂದು ವಿಷಯ ಹೇಳೋದು ತಾಳ್ರಿ. ಈಗ ಅಮ್ಮ ಈಗ ಏನಾಗಿದೆ, ಸರ್ಕಾರವನ್ನ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಈಗ ಸರ್ಕಾರಕ್ಕೆ ಒಂದು ಸಂವೇದನಾಶೀಲತೆ ಅಂತಕ್ಕಂಥದ್ದು ಇದ್ದಿದ್ರೆ, ಸ್ಪಂದಿಸ್ತಕ್ಕಂಥ ಗುಣ ಇದ್ದಿದ್ರೆ ಇವತ್ತಿನ ದಿವಸ ಏನಾಗಬೇಕಾಗಿತ್ತು ಗೊತ್ತಾ? 36 ಜನ ಕೇವಲ ಈ ಸರ್ಕಾರ ರಚನೆಯಾಗಿ 36 ಜನ ಶಾಸಕರು, ಅವದೇ ಪಕ್ಷದ ಶಾಸಕರು ಇವತ್ತಿನ ದಿವಸ ಅನುದಾನ ಕೊಡ್ಬೇಕಾದ್ರೆ ನಾವು ಕಮಿಷನ್ ಕೊಡಬೇಕು ಅಂತಕ್ಕಂಥದ್ದನ್ನ ಬರವಣಿಗೆ ಮೂಲಕ ಕೊಟ್ಟರು. ಅವತ್ತೊಂದು ತನಿಖೆ ಆಗೋಗಿದ್ರೆ ಬಹುಶಃ ಎಲ್ಲರೂ ಸಹ ಎಚ್ಚೆತ್ಕೊತಿದ್ರು ಏನೋ. ಅವತ್ತು ಆಗಲಿಲ್ಲ, ಅದನ್ನು ನಾವು ಅಲ್ಲಿಗೆ ಬಿಟ್ಬಿಟ್ರು. ಅದಾದ ನಂತರ ಏನಾಯಿತು, ಶ್ರೀಯುತ ನಾಗೇಂದ್ರ ಅವ್ರ ಬಗ್ಗೆ ತನಿಖೆ ಆಯಿತು. ಅವತ್ತೊಂದು ದಿವಸ ಅವ್ರನ್ನ ನಿರ್ದೋಷಿ ಅಂತ ಇವ್ರದೇ SIT ಆಯಿತು. ಸೊ ಅಲ್ಲ ಎಷ್ಟರ ಮಟ್ಟಿಗೆ ನಡೀತಿದೆ ಅಂತಕ್ಕಂಥದ್ದನ್ನ. ಈಗ ಮೂಢ ಬಗ್ಗೆ ಇವತ್ತಿನ ದಿವಸ ಏನು ದೂರಲ್ಲ ಕೊಟ್ಟಂತಹ ಇವತ್ತು ಸ್ನೇಹಮಯಿ ಕೃಷ್ಣರ ಬಗ್ಗೆ ಇವತ್ತಿನ ದಿವಸ ಏನಾಗುತ್ತೆ ಅಮ್ಮ, ಒಂದು ಘಟನೆ ನಡೆಯುತ್ತಮ್ಮ. ಇಲ್ಲಿ ಏನಾಗುತ್ತೆ, ವಿಧಾನಸೌಧದಲ್ಲಿ ನಡೆದಂಥ ಒಂದು ಘಟನೆ ಮತ್ತು ಸ್ನೇಹಮಯಿ ಕೃಷ್ಣನ ಬಗ್ಗೆ ನಡೆದಂಥ ಒಂದು ಘಟನೆ. ಶ್ರೀಯುತ ಕೃಷ್ಣ ಅವರು ಇವತ್ತಿನ ದಿವಸ ಆರೋಪ ಮಾಡಿರ್ತಕ್ಕಂಥವ್ರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ತಕ್ಷಣನೇ ನೀವು ಅರೆಸ್ಟ್ ಮಾಡ್ತೀರಿ. ಹೇಗೆ ಇಬ್ಬಂದಿತರ ಸರ್ಕಾರದ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾವ ಪಕ್ಷಗಳು ಹೋಗಬಾರ್ದು ಅನ್ನೋದು ಮತದಾರರಾಗಿ ನಮ್ಮ ನಿಲುವು ಅಷ್ಟೇ. ಸರ್ಕಾರಗಳು ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಮಠಗಳನ್ನ ಕನೆಕ್ಟ್ ಮಾಡ್ಕೊಳ್ಳೋದು, ಸರ್ಕಾರ ತಾನೇ ಕ್ರಮ ಕೈಗೊಳ್ಳಬೇಕಾಗಿರೋದು. ಸರ್ಕಾರ ತಾನೇ ತನಿಖೆ ಆಗ್ಲಿ, ಚಂದ್ರು ಲಮಾಣಿ ಅವರು ತಪ್ಪು ಮಾಡಿದಾರಾ ಇಲ್ವಾ ಅಲ್ಲಿವರೆಗೂ ಬಿಜೆಪಿ ಅವರು ಸಮುದಾಯದ ಕಾರ್ಡನ್ನ ಬಳಕೆ ಮಾಡ್ಕೊಳ್ಳದೆ ಇದ್ದಿದ್ರೆ ಬಹುಶಃ ಇವತ್ತು ನಾವು ನೀವೇ ಹೇಳ್ದಾಗ ಚರ್ಚೆ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಭ್ರಷ್ಟಾಚಾರಕ್ಕೆ ಸಮುದಾಯ ಇಲ್ಲ. ನಾವು ಹೇಳ್ತೀವಲ್ಲ, ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜಿಯನ್ ಅಂತ ಕೆಲವರು ಬುದ್ಧಿಜೀವಿಗಳು ಹೇಳೋ ರೀತಿಯಲ್ಲಿ ಭ್ರಷ್ಟಾಚಾರಿಗಳಿಗೂ ಕೂಡ ಸಮುದಾಯ, ಜಾತಿ, ಧರ್ಮ ಯಾವುದೂ ಕೂಡ ರಕ್ಷಾ ಕವಚ ಆಗಬಾರ್ದು.